ಹಾಯ್ ಹಲೋ ಫ್ರೆಂಡ್ಸ್, ನಾನು ನನ್ನ ಫ್ರೆಂಡ್ ಸಾಕಿಬು ಮತ್ತು ನಿತಿನು ಸೇರಿ ಇವತ್ತು ಸಾಕಿಬ್ಗೆ ಬೈಕ್ ತಗೊಳ್ಳೋಣ ಅಂತ ವಿ ಪುರಮ್ಗೆ ಹೋಗ್ತಿದ್ವಿ. ಹಾಗೆ ಸುಮ್ಮನೆ ಮೆಟ್ರೋಲ್ ತಲೆ ಹರಟೆ ಹೊಡಿತಾ ನಿಂತಿದ್ವಿ. ನ್ಯಾಷನಲ್ ಕಾಲೇಜ್ ಸ್ಟಾಪ್ ಬಂದೇ ಬಿಡ್ತು. ನಾವು ಇಳ್ಕೊಂಡೇ ಬಿಟ್ವಿ. ನಮ್ಮ ಹುಡುಗ ಅಂತೂ ಫುಲ್ ಜೋಶಲ್ಲಿದ್ದ. ಇವತ್ತೇನು ಬೈಕ್ ತೊಗೊಳ್ಳೇಬೇಕು, ಇವತ್ತು ತೊಗೊಂಡೇ ತೀರಬೇಕು ಅಂತ ನಾವು ಶಪಥ ಮಾಡಿ ಹೊಂಟೇ ಬಿಟ್ಟಿದ್ವಿ. ಮೆಟ್ರೋಲ್ಲಿ ಇಳ್ಕೊಂಡು ಇವತ್ತು ಹೆಂಗೂ ಸ್ಯಾಟರ್ಡೆ, ಅವನಿಗೂ ವರ್ಕ್ ಇರಲಿಲ್ಲ, ನಮಗೂ ಹೆಂಗೂ ಕೆಲಸ ಇಲ್ಲ. ಹಂಗೆ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ನಡ್ಕೊಂಡು ವಿ ಪುರಂ ಕಡೆ ಹೋಗ್ತಿದ್ವಿ. ಹೋಗ್ತಾ ದಾರಿಲಿ ಪಾರಿವಾಳಗಳು ಕಂಡು ಪಾಪ ಆರಾಮಾಗಿದ್ದು ಹೊಡೆದು ಎಬ್ಸಿ ಹಾರಿಸ್ಬಿಟ್ವಿ. ಅವಕ್ಕೆ ನಮ್ಮ ಎಲ್ಲೋದ್ರೂ ಬಗ್ಸೋದೆ ಅಂತ ಬಿಡಲ್ಲ ನಾವು. ನಮ್ಮ ಹುಡುಗ ತೊಗೋಬೇಕಾಗಿರೋದು ಡ್ಯೂಕ್ 200 ಗಾಡಿ. ಅದು ಸೆಕೆಂಡ್ ಹ್ಯಾಂಡ್ ತೊಗೋತಿದ್ವಿ. ಗೊತ್ತಲ್ಲ ನಿಮಗೆ, ಮಿಡಲ್ ಕ್ಲಾಸ್ ಬಾಯ್ಸ್ದು ಏನು ಗಾಡಿಗಳಪ್ಪ ವಿ ಪುರಮ್ಗಳಲ್ಲಿ. ಒಂದ್ರ ಮೇಲೆ ಒಂದು ಕಲೆಕ್ಷನ್ ಜಾಸ್ತಿ ಇತ್ತು. ಗಾಡಿ ಇಷ್ಟ ಆದರೆ ರೇಟ್ ಇಷ್ಟ ಆಗ್ತಿರ್ಲಿಲ್ಲ, ರೇಟ್ ಇಷ್ಟ ಆದರೆ ಗಾಡಿ ಇಷ್ಟ ಆಗ್ತಿರ್ಲಿಲ್ಲ. ಅಂತೂ ಇಂತೂ ಒಂದು ಶೋರೂಮಿಗೆ ಬಂದೇ ಬಿಟ್ವಿ. ಅವ್ರು ಹೇಳಿದ್ರು ಒಂದು ಗಾಡಿ ಚೆನ್ನಾಗಿದೆ ಅಂತ. 2017 ಮಾಡಲು ಡ್ಯೂಕು. ಟೆಸ್ಟ್ ರೈಡ್ ಹೊಂಟೇ ಬಿಟ್ಟ ಸಾಕಿಬು. ಆಮೇಲೆ ನಿತಿನ್ ಹೋದ. ಇವರಿಬ್ಬರು ಹೋದ್ಮೇಲೆ ನಾನೇನು ಆಗಿಬಿಡಲಿ, ನಾನು ಒಂದು ರೌಂಡ್ ಜುಯಿ ಅಂತ ಹೋಗಿ ಬಂದುಬಿಟ್ಟೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. 1,20,000 ಹೇಳ್ತಿದ್ರು. ನಾವು ಹಂಗೆ ಹಿಂಗೆ ಅಲ್ಲಿ ಇಲ್ಲಿ ಕುತ್ಕೊಂಡು ಟೀ ಕುಡಿದು ಅದು ಇದು ತಿನ್ಕೊಂಡು ಯೋಚನೆ ಮಾಡಿ ಹಂಗೆ ಹಿಂಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿ ಬಾರ್ಗೇನ್ ಮಾಡಿ 10,000ಕ್ಕೆ ತಂದು ನಿಲ್ಲಿಸಿದ್ವಿ. ಆದರೂ ಹುಡುಗನ ಮುಖದಲ್ಲಿ ಖುಷಿ ನೋಡಿ. 90,000 ಆನ್ಲೈನ್ ಮಾಡಿದ್ವಿ, ಇನ್ನು 20,000 ಕ್ಯಾಶ್ ಬೇಕಿತ್ತು. ATM ದುಡ್ಡು ನಾನು ತೊಗೋತೀನಿ, ನೀನು ತೊಗೋತೀನಿ ಅಂತ ಕಿತ್ತಾಟ ಬಂದೇ ಬಿಡ್ತು. 10,000 ತೊಗೊಂಡು ನಾನು ಹೊಂಟೆ ಬಿಟ್ಟೆ ಕೆಳಗೆ. ದುಡ್ಡು ತೊಗೊಂಡು ರಿಟರ್ನ್ ಶೋರೂಮ್ ಕಡೆ ಹೊಂಟೆ ಬಿಟ್ವಿ. ಅಲ್ಲಿ ಹೋದ್ಮೇಲೆ ನಮ್ಮ ಹುಡುಗ ಕ್ಯಾಶ್ ಕೌಂಟ್ ಮಾಡಿಕೊಟ್ಟ. ಅವರು ಒಂದು ಸರಿ ಲೆಕ್ಕ ಹಾಕ್ಕೊಂಡು ಗಾಡಿ ಸರಿಯಾಗಿ ಹೋಯ್ತು. ಅವ್ರ ಜೊತೆ ಒಂದು ಫೋಟೋ ತೊಗೊಂಡು ಜುಮ್ ಅಂತ ನಾನು ಅವನು ಹೊಂಟೇ ಬಿಟ್ವಿ. ನಿತಿನ್ಗೆ ಮೆಟ್ರೋ ಕೊಟ್ಟು ಕಳಿಸಿದ್ವಿ ಪಾಪ. ನಾವು ಆ ಕಡೆ ಈ ಕಡೆ ರೌಂಡಿಂಗ್ ಮುಗಿಸ್ಕೊಂಡು ಅಂತೂ ಇಂತೂ ರೂಮಿಗೆ ಬಂದೇ ಬಿಟ್ವಿ. ರೂಮಲ್ಲಿ ಕೂತ್ಕೊಂಡು ಹಂಗೆ ಅದು ಇದು ಸ್ವಲ್ಪ ಸುಸ್ತಾಗಿತ್ತು, ಮಾತಾಡ್ತಾ ಕೂತಿದ್ವಿ. ಇನ್ನೇನು ಊಟ ಪಾರ್ಟಿ ಮ್ಯಾಟ್ರ್ ಮಾತಾಡಬೇಕಲ್ಲ. ಊಟ ಬೇಕು. ಬಟ್ ಏನು ಮಾಡೋದು, ಶ್ರಾವಣ ಅಂತ ನಾನ್ ವೆಜ್ ಬೇರೆ ತಿನ್ನಂಗಿಲ್ಲ. ಹುಡುಗ ಉಳ್ಕೊಂಬಿಟ್ಟ. ವೆಜ್ ಊಟ ಪಾರ್ಸಲ್ ತರಕ್ಕೆ ಹೋದ್ವಿ ನಾನು ನಿತಿನು. ಹೊಸ ಬೈಕು ರೇ ಕೊಡ್ಕೊಂಡು ರೂಮ್ ಅಂತ ಹೋದ್ವಿ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಹಿಂಗೆ ಗಾಡಿದು ಒಂದೆರಡು ಕ್ಲಿಪ್ ಹಾಕಿದ್ವಿ ಹೋಟ್ಲ್ ಹತ್ರ ನಿಲ್ಲಿಸಿ. ಮತ್ತು ನಮ್ಮ ಫ್ರೆಂಡ್ ಗುಲಾಬ್ ಜಾಮೂನ್ ನೋಡ್ದ, ತಿನ್ನೋಣ ಅಂದ ತಿಂದ್ವಿ. ನೀರು ತರಕ್ಕೆ ಹೋದ್ವಿ. ನೀರಿತ್ತು ಆದರೂ ನೀರು ತರಕ್ಕೆ ಹೋದ್ವಿ. ನೀರು ತಂದು ಊಟ ಮಾಡಿದ್ವಿ. ಹಂಗೆ ಮಾತಾಡ್ತಾ ಊಟ ಮಾಡಿದ್ವಿ. ಊಟ ಮಾಡಿ ಹುಡುಗರು ಒಂದು ಸ್ವಲ್ಪ ಫೋಟೋ ತಗೊಂಡ್ವಿ ಗಾಡಿ ಜೊತೆ. ಫೈನಲ್ ಆಗಿ ನಮ್ಮ ದಿನ ಸಕ್ಸಸ್ಫುಲಿಯಾಗಿ ಎಂಡ್ ಮಾಡಿದ್ವಿ.